ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಔಟ್ ಧಮಕಿ, ನೀನೇನ ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನ್ ಟ್ರಾನ್ಸ್ಫರ್ ಭಾಗ್ಯ. ಕೋಟಿ ಕೋಟಿ ಲೂಟಿ ಲೂಟಿ ಅನ್ನೋ ತರ ಇವತ್ತು ಒಂದೊಂದು ಟ್ರಾನ್ಸ್ಫರ್ಗೂ ಕೂಡ ಹಣ 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 ಅಂತ ಇವ್ರು ಎದೆ ಮೇಲೆ ತರ ಗೊತ್ತಿಲ್ಲ ಹಣ ಅಂತ ಹೋಗಿ ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ನಾವು ಹೋರಾಟಕ್ಕೆ ಬಂದಿರುವಂಥದ್ದು ಆ ದಲಿತ ಮಹಿಳೆ ಮೇಲೆ ಏನು ಅನ್ಯಾಯ ಆಗಿದೆ ಅದು ನ್ಯಾಯಾಂಗ ತನಿಖೆ ಆಗ್ಬೇಕು, ನ್ಯಾಯಾಂಗ ತನಿಖೆ ಆಗ್ಬೇಕು. ಈ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡ್ಬೇಕು ಇನ್ಸ್ಪೆಕ್ಟರ್ನ. ಮತ್ತೆ ಯಾರು ಕಾನ್ಸ್ಟೇಬಲ್ಗಳು ಹೊಡೆದ್ರು ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಹೋರಾಟದ ಒತ್ತಾಯ. ಇದು ಈ ಒತ್ತಾಯವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ಬಿಜೆಪಿ ಕಾರ್ಯಕರ್ತರು, ಎಲ್ಲ ತಾಯಂದಿರು ಕೂಡ ಇವತ್ತು ಬಂದಿರೋದು ಈ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ. ನ್ಯಾಯ ಸಿಗಬೇಕು, ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸ್ತೀರಿ ಅಂತ ಹೇಳಕ್ಕೆ ನಾವು ಬಂದಿದ್ದೀವಿ. ನಾವು ಕೂಡ ಬಂದಿದ್ದೀರಾ, ನಿಮಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಮಹಿಳಾ ದೌರ್ಜನ್ಯ ಅತಿರೇಕಕ್ಕೆ ಹೊರಟೋಗಿದೆ. ಒಟ್ಟು ಈ 2 ವರ್ಷ 7 ತಿಂಗಳಲ್ಲಿ ಕೇಸ್ ಎಷ್ಟಾಗಿದೆ ಗೊತ್ತಾ? 43,000 ಕೇಸ್ ಆಗಿದೆ ಮಹಿಳೆಯರ ಮೇಲೆ ದೌರ್ಜನ್ಯ. ವರದಕ್ಷಿಣೆ ಕಿರುಕುಳ 350 ಜನ ಸತ್ತಿದ್ದಾರೆ ವರದಕ್ಷಿಣೆ ಕಿರುಕುಳದಿಂದ. ಇದಕ್ಕೆಲ್ಲ ಟೈಮ್ ಇಲ್ಲ ಈ ಸರ್ಕಾರಕ್ಕೆ, ಇದಕ್ಕೆ ಟೈಮ್ ಇಲ್ಲ, ಸ್ಟೇಟ್ಮೆಂಟ್ ಕೊಡೋ ಟೈಮು. ಅದಕ್ಕೆ ನಾವು ಇವತ್ತು ಆ ದಲಿತ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ನೀವು ಕೂಡ ಬಂದಿದ್ದೀರಾ. ನಮ್ಮ ಹೋರಾಟ ನಿಲ್ಲಬಾರ್ದು, ನ್ಯಾಯ ಸಿಗೋವರೆಗೂ. ಈ ಪೊಲೀಸರ ಪಕ್ಷಪಾತ ಏನಿದೆ ಅದು ತೊಲಗಬೇಕು. ಈಗಾಗಲೇ ಛಲವಾದಿ ಹೇಳಿದ್ದಾರೆ, ಇದು ಇನ್ನೆರಡೇ ವರ್ಷ ಇರೋದು, ಆಗೋಯ್ತು, ಅವಾಗ ಎಲ್ಲ ಮುಗ್ದೋಯ್ತು, ಇವ್ರ ಹಣೆ ಬರ ಎಲ್ಲ ಮುಗ್ದೋಯ್ತು. ಗೋಯಿಂಗ್ ಔಟ್ ಗೋಯಿಂಗ್ ಸರ್ಕಾರ. ಪೊಲೀಸರು ಅವ್ರ ನಂಬ್ಕೊಂಡೇನ ನಾವು ಹೋದ್ರೆ ನೀವು ಗೋವಿಂದ ಆಗೋತೀರ. ಆಮೇಲೆ ಹುಷಾರಾಗಿರಿ. ಈ ಹೋಗೋ ಸರ್ಕಾರ ಅವಾಗೆ ತೀರ್ಮಾನ ಮಾಡ್ಬಿಟ್ಟು ಅವ್ರ ಜನನು ಕೂಡ ಈ ಸರ್ಕಾರ ಬಹಳ ದಿನ ಇರಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು. ಜನ ಕಿತ್ತಾಟ ಒಂದ್ ಕಡೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅದೊಂದ್ ಕಡೆ, ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಅದೊಂದ್ ಕಡೆ. ಇದ್ರ ಮಧ್ಯೆ ಈ ಸರ್ಕಾರ ಬಹಳ ದಿನ ಇರಲ್ಲ.